ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ರಿಲೇಟೆಡ್ ಲೇಟೆಸ್ಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಯುವ ನಿಧಿ ರಿಲೇಟೆಡ್ ಒಂದು ಮುಖ್ಯವಾದ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಜೊತೆಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ಲಾಸ್ಟ್ ವಿಡಿಯೋಸ್ಗಳಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು 2 ಕಂತಿನ ಹಣ ಒಟ್ಟಿಗೆ ಜಮೆ ಆಗುತ್ತೆ ಅನ್ನೋ ಮಾಹಿತಿನ ನೀಡಿದ್ದೆ. ಅದ್ರ ರಿಲೇಟೆಡ್ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಮತ್ತು ಲಾಸ್ಟ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅದರಲ್ಲಿ ಗೃಹಲಕ್ಷ್ಮಿ ಹಣ ಬಂದಿರೋದು ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡಿದೆ. ಅಮೌಂಟು ಆಲ್ರೆಡಿ ನಿಮಗೆ ಬರ್ತಾ ಇದೆ ಅಂತ. ಈಗ ಸಿಕ್ಕಿರೋ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಮೊನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಇತ್ತೀಚೆಗೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬಂದು 1 ವರ್ಷ ಜಾರಿಯಾಯಿತು ಅಲ್ವಾ. ಆ ಸಮಯದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಆಫರ್ ಕೊಟ್ಟರು. ಮಹಿಳೆಯರಿಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದು ಏನೇನು ಯೂಸ್ ಆಗಿದೆ, ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ತಂದಿದೆ, ಅದನ್ನು ರೀಲ್ಸ್ ಮಾಡೋದ್ರ ಮುಖಾಂತರ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಅದನ್ನು ನೀವು ಅಂದರೆ ಆ ರೀಲ್ಸ್ನ ನೀವು ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ. ಯಾವ ವಿಡಿಯೋಗೆ ಅತಿ ಹೆಚ್ಚು ವ್ಯೂಸ್ ಬರುತ್ತೋ ಅದಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಬಹುಮಾನ ಕೊಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು. ಈ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಗೃಹಲಕ್ಷ್ಮಿ ಹಣ ಬರ್ತಿದ್ದು ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಬಂದಿದೆ ಅನ್ನೋದನ್ನ ನೀವು ಕೂಡ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಬಹುದು. ಈಗಾಗಲೇ ನೋಡಿ ಎಷ್ಟೊಂದು ಜನ ಮಹಿಳೆಯರು ಅವ್ರಿಗೆ ಗೃಹಲಕ್ಷ್ಮಿ ಹಣ ಬಂದಿರೋದ್ರಿಂದ ನಾನು ಒಂದು ಬಳೆ ಅಂಗಡಿ ಇಟ್ಕೊಂಡಿದ್ದೀನಿ, ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದೀನಿ, ಮತ್ತು ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅಥವಾ ಗಂಡನ ಕಣ್ಣಿನ ಆಪ್ರೇಷನ್ಗೆ ಹೆಲ್ಪ್ ಆಯಿತು ಅಂತ ಕೂಡ ಟಿ ವಿಲೆಲ್ಲ ನೋಡ್ತಾ ಇದ್ದೋ. ಹಾಗೆ ನಿಮಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅದನ್ನು ನೀವು ಬೇಕಿದ್ದರೂ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಬಹುದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಆ ಬಹುಮಾನ ನಿಮಗೆ ಕೂಡ ಬರಬಹುದು. ಓಕೆನಾ. ಇದು ಗೃಹಲಕ್ಷ್ಮಿ ಬಹುಮಾನ ಅಂದರೆ 1 ವರ್ಷ ಕಂಪ್ಲೀಟ್ ಆಯ್ತಲ್ವ, ಅದ್ರ ಫಲವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು 1 ವರ್ಷಕ್ಕೆ ಸುಮಾರು 25,000 ಕೋಟಿ ಹಣ ಖರ್ಚಾಗಿದೆ. ಅದೇನೇ ಇರಲಿ, ಗೃಹಲಕ್ಷ್ಮಿ ಹಣ ಬಂದಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ನೀವು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ಬಹುಮಾನನ ಗೆಲ್ಲಬಹುದು. ಅದೃಷ್ಟ ಇದ್ದರೆ ಆ ಬಹುಮಾನ ನಿಮಗೆ ಬರ್ಬೋದು. ಈಗ ಹೇಳಿದ್ನಲ್ಲ, ಬಹಳಷ್ಟು ಮಹಿಳೆಯರು ಅದ್ರ ಬಗ್ಗೆ ಈಗಾಗಲೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಜುಲೈ ಮತ್ತು ಆಗಸ್ಟ್ ಕಂತಿನ ಹಣ ವಿಚಾರಕ್ಕೆ ಬರೋದಾದರೆ, ಕಳೆದ ವಾರದಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ರು ಅಂದರೆ, 11ನೇ ಕಂತಿನ ಹಣ 80,000 ಮಹಿಳೆಯರಿಗೆ ಬಂದಿಲ್ಲ. ಟೆಕ್ನಿಕಲ್ ಇಶ್ಯೂಯಿಂದ ನಾವು ಅವರಿಗೆ ಹಣನ ತಲುಪಿಸೋಕ್ಕೆ ಆಗಿಲ್ಲ. ಇದ್ರ ಜೊತೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಏನಿದೆ ಅದು ಮುಂದಿನ ವಾರ ನಿಮಗೆ ಒಂದು ವಾರದಲ್ಲಿ ಎಲ್ಲ ಕೂಡ ಕ್ರೆಡಿಟ್ ಆಗುತ್ತೆ ಅನ್ನೋದು ಮಾಹಿತಿನ ನೀಡಿದರು. ಈಗಲೂ ಕೂಡ ಗೃಹಲಕ್ಷ್ಮಿಗೆ ನೀವು ಅಪ್ಲಿಕೇಶನ್ ಬೇಕಿದ್ರು ಹಾಕೋಬಹುದು ಅನ್ನೋ ಮಾಹಿತಿ ನೀಡಿದರು. ಆಗಲೂ ಕೂಡ ನಾವು ನಿಮಗೆ ಇನ್ಫಾರ್ಮ್ ಮಾಡಿದೋ ಗೃಹಲಕ್ಷ್ಮಿ ಹಣ ಗಣೇಶ ಗೌರಿ ಹಬ್ಬಕ್ಕೆ ಮುಂದಿನ ವಾರ ಬರುತ್ತೆ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನು ಡೈರೆಕ್ಟಾಗಿ ಗಣೇಶ ಹಬ್ಬಕ್ಕೆ ನಿಮಗೆ ಹಣ ಕೊಡ್ತೀವಿ ಹಾಕ್ತೀವಿ ಅಂತ ಹೇಳಿರಲಿಲ್ಲ. ಮುಂದಿನ ವಾರ ಬರುತ್ತೆ ಅಂತ ಹೇಳಿದ್ರಲ್ಲ, ನಾವು ಗೃಹಲಕ್ಷ್ಮಿ ಹಣ ಗಣೇಶ ಹಬ್ಬಕ್ಕೆ ಆಗಬಹುದು ಖರ್ಚಿಗೆ ಅಂತ ಅಂದಾಜು ಮಾಡಿದ್ದೋ. ಆದರೆ ಈಗ ಮತ್ತೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಗೃಹಲಕ್ಷ್ಮಿ ಹಣ ನಿಮಗೆ ಗಣೇಶ ಗೌರಿ ಹಬ್ಬಕ್ಕೆ ಸಿಗೋದಿಲ್ಲ. ಕಾರಣ ಏನಪ್ಪ ಅಂದರೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಅಥವಾ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಳೆದ 2 ತಿಂಗಳ ಗೃಹಲಕ್ಷ್ಮಿ ಹಣ ಏನು ಪೆಂಡಿಂಗ್ ಇದೆ ಅದು ನಿಮಗೆ ಬರುತ್ತೆ, ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ರು. ಅವರು ಒಂದು 3-4 ದಿನದಲ್ಲಿ ಬರುತ್ತೆ ಅಂತ ಹೇಳಿದರೆ ಗಣೇಶ ಗೌರಿ ಹಬ್ಬಕ್ಕೆ ಖರ್ಚಿಗಾಗಿರೋದೇನೋ. ಬಟ್ ಶೀಘ್ರದಲ್ಲಿ ಅಂತ ಹೇಳಿದ್ಮೇಲೆ ನನಗೆ ಇದು ಬೇಗ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಅದಕ್ಕೆ ಇದು ಕ್ಲಾರಿಫಿಕೇಷನ್ ಕೊಟ್ಬಿಡೋಣ. ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೋ ಅಂತ ಹೇಳೋಕ್ಕಾಗಲ್ಲ. ಯಾರಾದರೂ ಅದನ್ನೇ ನಂಬ್ಕೊಂಡಿದ್ರೆ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ದಿನ ಆಗಬಹುದು, ಏನಾಗಬಹುದು ಅನ್ನೋದ್ರ ಬಗ್ಗೆ ಅವರು ಮಾಹಿತಿನ ತಿಳಿಸಿಲ್ಲ. ಇನ್ನು ಆಗಸ್ಟ್ 15ನೇ ತಾರೀಕು ಅವರು ಒಂದು ಪತ್ರಿಕಾಗೋಷ್ಠಿ ಆಯ್ತಲ್ವ, ಆಗಲೇ ನಾನು ಜೂನ್ ಮತ್ತು ಜುಲೈ ಕಂತಿನ 2 ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರು. ಬಟ್ 1 ಕಂತಿನ ಹಣ ಮಾತ್ರ ಬಂತು. ಜುಲೈ ಕಂತಿನ ಹಣ ಆಗಲೂ ಕೂಡ ಪೆಂಡಿಂಗ್ ಇತ್ತು. ಆಗಸ್ಟ್ ಹಣ ಏನಿದೆ ಆಗಸ್ಟ್ ತಿಂಗಳಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು, ಆಗಲೂ ಕೂಡ ಕೊಡಲಿಲ್ಲ. ಈಗ ಈ ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿದರು, ಈಗಲೂ ಕೂಡ ಕೊಡ್ತಾ ಇಲ್ಲ. ಸರ್ಕಾರ ಏನು ಹೇಳ್ತಿದೆ, ಗೃಹಲಕ್ಷ್ಮಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಸಚಿವೆ ಅಂತಲೇ ಹೇಳ್ಬೋದು. ಇವ್ರು ಏನು ಹೇಳ್ತಾರೋ ಅದೇ ಮಾಹಿತಿನ ನಾವು ನಿಮಗೆ ತಿಳಿಸ್ತೀವಿ. ಬಟ್ ಈಗ ಅವರೇ ಉಲ್ಟಾ ಹೊಡಿತಾ ಇದ್ದಾರೆ. ಹೋದ ವಾರ ಮುಂದಿನ ವಾರ ಕೊಡ್ತೀವಿ ಅಂತ ಹೇಳಿದ್ರು, ಈ ವಾರ ಶೀಘ್ರದಲ್ಲೇ ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಬೇಗ ಬೇಕಿದ್ರೂ ಬರಬಹುದು, ಲೇಟಾಗಿ ಬೇಕಿದ್ರೂ ಬರಬಹುದು. ಅವ್ರು ಏನು ಮಾಹಿತಿ ಹೇಳಿದ್ದಾರೋ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವ ದಿನಾಂಕ ಏನು ಅನ್ನೋದೇನು ಅವರು ತಿಳಿಸಿಲ್ಲ. ಲೇಟ್ ಆದರೂ ಬರಬಹುದು, ಬೇಗ ಆದರೂ ಬರಬಹುದು. ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಸಿಕ್ಕಿರುವಂತಹ ಹೊಸ ಮಾಹಿತಿ. ಈ ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಗೆ ಏನಾದರೂ ಹಣ ಬಂದಿತ್ತು ಅಂದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅಮೌಂಟ್ ಬಂದಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಗೊಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ. ನೀವು ಹೇಳ್ತಿರಲ್ಲ, ಇದೇ ಪಕ್ಕಾ ಇನ್ಫಾರ್ಮೇಷನು, ಇದೇ ಕನ್ಫರ್ಮ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು. ಗಣೇಶ ಗೌರಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸದ್ಯಕ್ಕೆ ಗಣೇಶ
ಗಣೇಶ ಗೌರಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಲೇಟ್ ಆದರೂ ಆಗ್ಬೋದು, ಸ್ವಲ್ಪ ಬೇಗ ಆದರೂ ಆಗಬಹುದು. ಓಕೆ, ನೆಕ್ಸ್ಟ್ ವಿಚಾರ ಬಂದು ಯುವ ನಿಧಿ. ಇದರಲ್ಲಿ ಒಂದು ಆಗಸ್ಟ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ನಿನ್ನೆ ಒಬ್ರು ಕಮೆಂಟ್ ಕೂಡ ಮಾಡಿದ್ರಿ. ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಬರುತ್ತೋ ಅದು ನಮ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ಬಂತು ಅಂದರೆ ಆಗ ನಾವು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀವಿ. ಯುವ ನಿಧಿ ಅಮೌಂಟ್ ಬಂದಿದೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ. ಇನ್ನು ನನಗೆ ಯಾರೋ ಹೇಳಿದ್ರು ಯುವ ನಿಧಿ ಪೆಂಡಿಂಗ್ ಹಣ ಎಲ್ಲ ಬಂದಿದೆಯಂತೆ, ಹೌದಾ ಅಂತ. ನನಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಪೋಲ್ ಹಾಕಿದ್ದೆ, ಯುವ ನಿಧಿ ಪೆಂಡಿಂಗ್ ಅಮೌಂಟ್ ಏನಾದರೂ ಬಂದಿದೆಯಾ ಅಂತ. ಅದರಲ್ಲಿ ಒಂದು 4-5 ಜನ ಬಂದಿದೆ ಅಂತ ಮೆಸೇಜ್ ಹಾಕಿದ್ರು. ಬಟ್ ಅವರೇನು ನನಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಪೆಂಡಿಂಗ್ ಹಣ ಈ ವಾರದಲ್ಲಿ ಏನಾದರೂ ಬಂದಿತ್ತು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹಣ ಬಂದಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಪೆಂಡಿಂಗ್ ಹಣ ಬಂದಿಲ್ಲ ಅಂತ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಯುವ ನಿಧಿ ಸೆಪ್ಟೆಂಬರ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ. 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ ನಿಮಗೆ. 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಪ್ರತಿಯೊಬ್ಬರು ಕೂಡ ನೀವು ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಮತ್ತು ESI PF ಅಥವಾ ನಾನು ಎಲ್ಲೂ ಜಾಬ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಈಗಲೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಹೇಗೆ ಅಂದರೆ ಸಿಂಪಲಾಗಿ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಹಾಕಿ ಗೆಟ್ OTP ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು OTP ಎಂಟ್ರಿ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇರುತ್ತೆ. ನೀವು ಸರ್ಚ್ ಬಾರಲ್ಲಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿ ಸಬ್ಮಿಟ್ ಕೊಟ್ಟರೆ ಆಗುತ್ತೆ ಅದು ಸೆಲ್ಫ್ ಡಿಕ್ಲರೇಷನ್ ಸೆಪ್ಟೆಂಬರ್ ತಿಂಗಳದು. ಇದು ಲೇಟೆಸ್ಟ್ ಇನ್ಫಾರ್ಮೇಷನು. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ 1 ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಆ ಮಂತಿನ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ಕಂಪಲ್ಸರಿ ಇರೋದ್ರಿಂದ ಮಿಸ್ ಮಾಡದೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ, ಓಕೆನಾ. ಸೆಪ್ಟೆಂಬರ್ ತಿಂಗಳದು ಈಗಾಗಲೇ ಸ್ಟಾರ್ಟ್ ಆಗಿದೆ. ಆಗಸ್ಟ್ ತಿಂಗಳದು ನಿಮಗೆ ಪೇಮೆಂಟ್ ಸ್ಟೇಟಸ್ ಇನ್ನೂ ಬಿಟ್ಟಿಲ್ಲ. ಬಿಟ್ಟ ಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಇದ್ರ ಜೊತೆಗೆ ಅಮೌಂಟ್ ಯಾರಿಗಾದರೂ ಕ್ರೆಡಿಟ್ ಆಯಿತು ಅಂದರೆ ನೀವೇ ಇಮಿಡಿಯೇಟ್ ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಇದಿಷ್ಟು ಯುವ ನಿಧಿ ಮತ್ತು ಗೃಹಲಕ್ಷ್ಮಿ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.